ಚಿಕ್ಕಮಗಳೂರಿನಲ್ಲಿ ಪ್ರತಿಭಟನೆಯೊಂದು ತೀವ್ರ ಸ್ವರೂಪ ಪಡೆದುಕೊಂಡಿದೆ. ಕಳೆದ 28 ವರ್ಷಗಳಿಂದ ದಿ ಪ್ರೊಫೆಷನಲ್ ಕೊರಿಯರ್ಸ್ ಸಂಸ್ಥೆಯಲ್ಲಿ ಪ್ರಾಮಾಣಿಕವಾಗಿ ಸೇವೆ ಸಲ್ಲಿಸುತ್ತಿದ್ದ ಶ್ರೀಮತಿ ರಾಧಾ ಎಂಬುವರನ್ನು ಯಾವುದೇ ಮುನ್ಸೂಚನೆ ಅಥವಾ ಕಾರಣವಿಲ್ಲದೆ ಕೆಲಸದಿಂದ ವಜಾಗೊಳಿಸಲಾಗಿದೆ ಎಂದು ಆರೋಪಿಸಿ ದಲಿತ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು. ದಲಿತ ಮುಖಂಡರಾದ ಭೀಮಯ್ಯ ಪ್ರತಿಭಟನೆಯನ್ನುದ್ದೇಶಿಸಿ ಮಾತನಾಡಿದ ಮುಖಂಡರು, ರಾಧಾ ಅವರು ಕಳೆದ 28 ವರ್ಷಗಳಿಂದ ಈ ಸಂಸ್ಥೆಯಲ್ಲಿ ವಿವಿಧ 7 ವಿಭಾಗಗಳ ಕಂಪ್ಯೂಟರ್ ಕೆಲಸಗಳನ್ನು ಅತ್ಯಂತ ಜವಾಬ್ದಾರಿಯುತವಾಗಿ ನಿರ್ವಹಿಸಿಕೊಂಡು ಬಂದಿದ್ದಾರೆ. ಆದರೆ ಪ್ರಸ್ತುತ ಸಂಸ್ಥೆಯ ಉಸ್ತುವಾರಿ ವಹಿಸಿಕೊಂಡಿರುವ ಮಧುಸೂದನ್ ಎಂಬುವವರು ಯಾವುದೇ ಮುನ್ಸೂಚನೆ ಇಲ್ಲದೆ ಇವರನ್ನು ಕೆಲಸದಿಂದ ವಜಾಗೊಳಿಸಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. 7 ಸೆಕ್ಷನ್ಗಳನ್ನು ಅವರಿಗೆ ಲಾದವರಿಗೆ ಕೊಟ್ಟಿದ್ದಾರೆ. 7 ಸೆಕ್ಷನ್ ಕೆಲಸಗಳನ್ನು ಸಹ ಅವರು ಕಂಪ್ಯೂಟರಲ್ಲೇ ನಿರ್ವಹಿಸಿದ್ದಾರೆ. ಅದು ಅವ್ರ ಹತ್ರ ಯಾವುದೇ ಅವರು ಸ್ಟಾಫ್ ಅವ್ರು ಕೇಳಲಿ, ಅವನು ಇಲ್ಲೇ ಅವರಿಗೆ ಸ್ಟಾಫ್ ಇಲ್ಲ. 28 ವರ್ಷದಾಗ ಹೆಂಗೆ ಕೆಲಸ ಮಾಡ್ಕೊಂಡ ಮಧುಸೂದನ್ನು ಈ ಸಂಸ್ಥೆಯನ್ನು ವಹಿಸ್ಕೊಂಡು ಮ್ಯಾಕ್ಸಿಮಮ್ 9 ವರ್ಷ ಆಗಿದೆ. 9 ವರ್ಷದಿಂದ ಕೆಲಸ ಹೆಂಗೆ ಇಟ್ಕೊಂಡ ಅವರು ಮಧುಸೂದನು? ಕೆಲಸ ಬರೋದು ಅವಾಗಲೇ ತೆಗಿಬೇಕಿತ್ತಲ್ಲ. 2016ರಲ್ಲಿ ಅವ್ರು ತೆಗಿಬೇಕಿತ್ತಲ್ವಾ? 2016ರಲ್ಲಿ ಕೆಲಸ ತೆಗೆದಿದ್ರೆ ನಾವು ಈ ಪ್ರಶ್ನೆ ಬರ್ತಿಲ್ಲ. ಅಕಸ್ಮಾತ್ ಅವ್ರಿಗೆ ಕಂಪ್ಯೂಟರ್ ಕೆಲಸ ಬರಲಿಲ್ಲ ಅಂತಂದರೆ ನಾವು ಅವ್ರ ಕಂಪ್ಯೂಟರ್ ಅವ್ರ ಸಂಸ್ಥೆ ಅದು ಕಂಪ್ಯೂಟರ್ ಅವರಿಗೆ ಟ್ರೈನಿಂಗ್ ಕಳಿಸಿ ವೇತನ ಸಹಿತ ಕೆಲಸ ಏನು ಕಾರ್ಮಿಕ ಇಲಾಖೆಯ ಕಾನೂನು ಪ್ರಕಾರವ ಅವ್ರಿಗೆ ಕಂಪ್ಯೂಟರ್ ಬರ್ತಾ ಇದ್ದರೆ ಅವರಿಗೆ ಕಂಪ್ಯೂಟರ್ ವೇತನ ಸಹಿತ ಅವರಿಗೆ ಕಂಪ್ಯೂಟರ್ ತರಬೇತಿ ಕೊಟ್ಟು ಅವ್ರ ಕೆಲಸವನ್ನು ನಿರ್ವಹಿಸಬೇಕು. ಈ ಎಲ್ಲ ಕಾನೂನುಗಳು ಇದ್ರೂ ಸಹ ಇವಳು ದಲಿತ ಮಹಿಳೆ ಅಂತ ಒಂದೇ ಒಂದು ಕಾರಣಕ್ಕೋಸ್ಕರ ಈ ಏನು 2020ರ ಕಾರ್ಮಿಕ ಕಲ್ಯಾಣ ಇಲಾಖೆ ಕಾನೂನು ಪ್ರಕಾರವ ಇವರಿಗೆ 40-45 ಸಾವಿರ ರೂಪಾಯಿ ಸಂಬಳ ಆಗುತ್ತೆ. ಈಗ ಹೊಸ ನೇಮಕ ಮಾಡಿದರೆ 10,000 ರೂಪಾಯಿಗೆ ನಿರುದ್ಯೋಗಿ ಯುವಕರು ಬರ್ತಾರೆ ಅಥವಾ ಯುವತಿಯರು ಬರ್ತಾರೆ. ಇವ್ರಿಗೆ ಯಾಕೆ ನಾನು 40 ಸಾವಿರ ಕೊಡಬೇಕು? ಈ ಒಂದೇ ಒಂದು ಕಾರಣಕ್ಕೋಸ್ಕರವ ಕಂಪ್ಯೂಟರ್ ಕೆಲಸ ಬರೋಲ್ಲ ಅಂತ ನೆಪ ಮಾಡಿ ಅವ್ರನ್ನ ದಲಿತ ಮಹಿಳೆ ಅಂತ ಒಂದೇ ಒಂದು ಕಾರಣಕ್ಕೋಸ್ಕರವ ಅವ್ರನ್ನ ಏಕೈಕಿ ಕೆಲಸವನ್ನ ತೆಗೆದಿದ್ದಾರೆ. ಮಧುಸೂದನ್ ಮೈಸೂರಲ್ಲಿ ಇಲ್ಲಿ ಕೆಲಸ ಈ 9 ವರ್ಷನೂ ಸಹ ಇಲ್ಲಿ ಯಾವುದೇ ದಿನ ಅವಯ್ಯ ಕೆಲಸ ಮಾಡ್ತಿಲ್ಲ. ಮಾಡಿರೋರು ಎಲ್ಲರೂ ಸಹ ರಾಧಾನೇ ಇಡೀ ಕಂಪ್ಯೂಟರ್ 7 ಸೆಕ್ಷನ್ ಮಾಡ್ತಿರೋದೇ ರಾಧಾ ಕೆಲಸ ಮಾಡಿದ್ದಾರೆ. ಇಲ್ಲೇವರೆಗೆ ಮಾಡಿ ಅವ್ರಿಗೆ ಸಂಸ್ಥೆಗೆ ಲಾಭ ಮಾಡಿಕೊಟ್ಟಂತ ರಾಧನ್ನ ಏಕಾಏಕಿ ಯಾವುದೋ ಹುನ್ನಾರಕ್ಕೋಸ್ಕರ. ದಲಿತ ಮುಖಂಡರಾದ ಹರೀಶ್ ಮಿತ್ರ ಮಾತನಾಡಿ, ಇತ್ತೀಚೆಗೆ ಅಷ್ಟೇ ಈ ಕೊರಿಯರ್ ಸಂಸ್ಥೆಯ ಆಡಳಿತವನ್ನು ವಹಿಸಿಕೊಂಡಿರುವ ಮಧುಸೂದನ್ ಎಂಬ ವ್ಯಕ್ತಿ ಯಾವುದೇ ಮುನ್ಸೂಚನೆ ಅಥವಾ ಕಾರಣ ನೀಡದೆ ರಾಧಾ ಅವರನ್ನು ಕೆಲಸದಿಂದ ತೆಗೆದುಹಾಕಿದ್ದಾರೆ. ಕಾರ್ಮಿಕ ಇಲಾಖೆಯ ನಿಯಮಗಳ ಪ್ರಕಾರ ಇಷ್ಟು ದೀರ್ಘಾವಧಿ ಸೇವೆ ಸಲ್ಲಿಸಿದ ನೌಕರರಿಗೆ ಸಂಬಳ ಹೆಚ್ಚಳ ಮಾಡಬೇಕು ಹಾಗೂ PF ಇನ್ಶೂರೆನ್ಸ್ ನಂತಹ ಸೌಲಭ್ಯಗಳನ್ನು ನೀಡಬೇಕಾಗುತ್ತದೆ. ಆದರೆ ಈ ಆರ್ಥಿಕ ಸೌಲಭ್ಯಗಳನ್ನು ನೀಡಲು ತಪ್ಪಿಸಿಕೊಳ್ಳುವ ಉದ್ದೇಶದಿಂದಲೇ ಮಾಲೀಕರು ಇವರನ್ನು ಕೆಲಸದಿಂದ ತೆಗೆದಿದ್ದಾರೆ ಎಂದು ಆರೋಪಿಸಿದ್ದಾರೆ. ಆತ್ಮೀಯರೇ, ಇವತ್ತು ಏನು ಚಿಕ್ಕಮಗಳೂರಿನ ಪ್ರೊಫೆಷನಲ್ ಕೊರಿಯರ್ನಲ್ಲಿ ನಮ್ಮ ರಾಧಾ ಅನ್ನೋ ಒಂದು ಹೆಣ್ಮಗಳು ಇಲ್ಲಿ ಸುಮಾರು 30 ವರ್ಷಗಳಿಂದ ಕೆಲಸ ಮಾಡ್ಕೊಂಡು ಬರ್ತಾ ಇದ್ರು. ಇತ್ತೀಚೆಗೆ ಬಂದಂತ ಈಗ ಹೊಸದಾಗಿ ಕೊರಿಯರ್ನ ಮೇಂಟೈನ್ ಮಾಡ್ತಕ್ಕಂಥ ಮಧುಸೂದನ್ ಅಂತ ಒಬ್ಬ ವ್ಯಕ್ತಿ ಇದನ್ನ ತಮ್ಮ ಆಡಳಿತ ತಗೊಂಡು ಈಗ ಏಕಾಏಕಿ ಆ ಹುಡುಗಿನ ಯಾವುದೇ ಕಾರಣಗಳಿಲ್ದಲೆ ವಜಾ ಮಾಡಿರೋದು ಅಕ್ಷಮ್ಯ ಅಪರಾಧವಾಗಿದೆ. ಇಷ್ಟು ವರ್ಷ ಸಂಸ್ಥೆಗೋಸ್ಕರನೇ ದುಡಿದು ತಮ್ಮ ಜೀವನವನ್ನೇ ತ್ಯಾಗ ಮಾಡಿ ಸಂಸ್ಥೆಗೋಸ್ಕರನೇ ಮುಡಿಪಾಗಿಟ್ಟು ಅವರು ಸಂಸ್ಥೆನ ಬೆಳೆಸಿದ್ದಾರೆ. ಆ ಕನಿಕರಿಗಾರನು ಸಹಿತ ಆ ಹುಡುಗಿಗೆ ಕಂಟಿನ್ಯೂ ಮಾಡ್ಬೋದಾಗಿತ್ತು. ಆದ್ರೆ ಇದು ಅವರ ಒಂದು ವೈಯಕ್ತಿಕ ದ್ವೇಷ ಮತ್ತೆ ಈ ಒಂದು ಸಂಬಳ ಜಾಸ್ತಿ ಕೊಡ್ಬೇಕಾಗತ್ತೆ ಅನ್ನೋ ಉದ್ದೇಶ ಇಟ್ಕೊಂಡು ಆ ಹುಡುಗಿಗೆ ಏಕಾಏಕಿ ತೆಗೆದಿರೋದು ನಾವು ಖಂಡಿಸ್ತಿದ್ದೇವೆ. ಆ ಹುಡುಗಿಗೆ ನ್ಯಾಯ ಇವತ್ತು ನಾವು ಈ ಒಂದು ಧರಣಾ ಕಾರ್ಯಕ್ರಮನ ಹಮ್ಮಿಕೊಂಡಿರೋದ್ರ ಬಗ್ಗೆ ಸುದೀರ್ಘವಾಗಿ ನಮ್ಮ ಭೀಮಯ್ಯ ಸರ್ ಮತ್ತೆ ಹರೀಶಣ್ಣ ಮಾತಾಡಿದ್ದಾರೆ. ಇದು ಮಧುಸೂದನ್ ಎಂಬತಕ್ಕಂತ ವ್ಯಕ್ತಿ ನಯವಂಚಕ. ಅವನು ಮಾತಲ್ಲೇ ಎಲ್ಲದನ್ನೂ ಕೂಡ ಮುಗಿಸ್ಕೊಳ್ಳೋಂಥ ಒಂದು ಇದನ್ನ ನಾನು ನೋಡಿದ್ದೀನಿ. ಯಾಕಂದ್ರೆ ನಾವು ಈಗ ಕೆಲಸ ತೆಗೆದು ಈಗಾಗಲೇ 2-3 ತಿಂಗಳಾಗ್ತಾ ಬಂತು. ಆ ಹುಡುಗಿ ಗೋಗರ್ದ್ರು ಕೂಡ ನನಗೆ ಕೆಲಸ ಕೊಡಿ ಸರ್, ನನ್ನ ಬದುಕು ಬೀದಿಗೆ ಬಂದಿದೆ, ನನ್ನ ಮಗು ಓದ್ಬೇಕಾಗಿದೆ, ಓದ್ಸಕ್ ಆಗ್ತಿಲ್ಲ, ನಾನು ಈ ಒಂದು ಸಂಬಳ ನಂಬ್ಕೊಂಡು ಈ ನಗರಕ್ಕೆ ಬಂದು ಬಾಡಿಗೆ ಮನೆ ಮಾಡ್ಕೊಂಡು ನಾನು ಜೀವನ ನಡೆಸ್ತಿದ್ದೀನಿ, ದಯಮಾಡಿ ನನ್ನ ಕೆಲಸ ತೆಗಿಬೇಡಿ ಸರ್ ಅಂತೇಳಿ ಎಷ್ಟು ಹೋಗರ್ದ್ರು ಕೂಡ ಆ ಮನುಷ್ಯ ಇಲ್ಲ, ಕಾರ್ಮಿಕ ಇಲಾಖೆಯಲ್ಲೂ ಕೂಡ ನಾನು ಕೊಡೋಕ್ಕಾಗಲ್ಲ ಅಂತೇಳಿ ಖಡಕ್ ಆದಂತ ಉತ್ತರ ಕೊಡ್ತಿರೋಂಥದ್ದನ್ನ ನಾನು ತಿಳ್ಕೊಂಡಿದ್ದೀನಿ. ನಾವು ಎಚ್ಚರಿಕೆ ಕೊಡ್ತಾ ಇರೋದೇನಂದ್ರೆ
ನಾವು ಇದುವರೆಗೂ ತಾಳ್ಮೆಯಿಂದ ಕಾದಿದ್ದೀವಿ. ನಿಮ್ಮ ಸಂಸ್ಥೆಗೋಸ್ಕರ ಅವರು ದುಡಿದಿದ್ದಾರೆ. 400 ರೂಪಾಯಿ ಸಂಬಳ, 28 ವರ್ಷಗಳ ಹಿಂದೆ 400 ರೂಪಾಯಿ ಸಂಬಳದಿಂದ ಅವರು ಕಷ್ಟಪಟ್ಟು ಎಲ್ಲದನ್ನೂ ತ್ಯಾಗ ಮಾಡಿ ಈ ಸಂಸ್ಥೆಗೋಸ್ಕರ ದುಡಿದಿದ್ದಾರೆ. ಅವರಿಗೆ ಭದ್ರತೆನ ಕೊಡಬೇಕು ಅಂತೇಳಿ ನಾವು ಕೇಳ್ಕೊಂತ ಇದೀವಿ. ದಯಮಾಡಿ ಎಲ್ಲ ಅವರ ನಮ್ಮ ಈ ಒಂದು ಹೋರಾಟನ ಲಘುವಾಗಿ ತಗೊಂಡ್ಕೊಡ್ದು ನಾವು ಸಾಂಕೇತಿಕವಾಗಿ ನಾವು ಇದನ್ನು ಹೇಳ್ತಾ ಇದ್ದೀವಿ. ಪ್ರತಿಭಟನೆಯಲ್ಲಿ ದಲಿತ ಮುಖಂಡರುಗಳಾದ ಬಾಲಕೃಷ್ಣ, ಗಣೇಶ್, ಅಶೋಕ್ ಪುಟ್ಟಸ್ವಾಮಿ, ರಘು ದಿವಾಕರ್, ಮಂಜುನಾಥ್ ಮಾಗಡಿ, ಭಾಸ್ಕರ್ ಬೈರಾಪುರ, ಲಕ್ಷ್ಮಣ್ ಗೌನಹಳ್ಳಿ ಭಾಗವಹಿಸಿದ್ದರು.